ಅದ್ರ ಬಗ್ಗೆ ಈಗ ಹಳ್ಳಿ ಕಾದ್ರಿಯವರ ನಡೆಗೆ ಹಳ್ಳಿ ಕಡೆಗೆ ಅಂತಂದ್ರೆ ಕಾರ್ಯಕ್ರಮ ಹಾಕ್ಕೊಂಡಿದ್ರಿ, ಅದರ ಉದ್ದೇಶ ಏನು ಸರ್? ಈಗ ನೋಡಿರಿ, ಈ ಚುನಾವಣೆ ಆಕಸ್ಮಿಕವಾಗಿ ಬಂದಿದೆ. ನಮ್ಮ ಕ್ಷೇತ್ರ ಶಾಸಕರು ಲೋಕಸಭಾ ಸದಸ್ಯರಾಗಿದ್ದಾರೆ, ಹಾಗಾಗಿ ಈ ಚುನಾವಣೆ ಬಂದಿದೆ. ಈ ಚುನಾವಣೆ ಎದುರಿಸ್ಬೇಕಲ್ಲ, ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು. ಆಮೇಲೆ ಜನರ ಏನು ಕೂಗಿದೆ, ಈ ತಾಲೂಕಿನ ಮಗ MLA ಆಗಬೇಕು, ಹೊರಗಿನವ್ರಿಗೆ ಅವಕಾಶ ಇಲ್ಲ ಅನ್ನೋಂಥ ಒಂದು ಕೂಗಿದೆ. ಹಾಗಾಗಿ ನಾನು ಕೂಡ ಕಳೆದ 23 ವರ್ಷದಿಂದ ಈ ಕ್ಷೇತ್ರದಲ್ಲಿ ಓಡಾಡೀನಿ, ಸಂಘಟನೆ ಮಾಡೀನಿ, ಒಂದು ಬಾರಿ ಶಾಸಕನಾಗೀನಿ, ನನ್ನ ಕೈಲಿ ಎಷ್ಟು ಸಾಧ್ಯ ಆಯ್ತು ಕೆಲಸ ಮಾಡೀನಿ, ಜನರ ಮಧ್ಯದ್ದೀನಿ. ಹಾಗಾಗಿ ಮೊನ್ನೆ ಕಳೆದ ವಾರ ನಾವು ಜನ ಸ್ವರಾಜ್ ಪಾದಯಾತ್ರೆ ಮಾಡಿದ್ವಿ. ಜನ ಸ್ವರಾಜ್ ಅಂದರೆ ಜನರ ಕೈಯಾಗ ಅಧಿಕಾರ, ಜನರಿಗೆ ಸ್ವಾತಂತ್ರ್ಯ. ಆ ಪಾದಯಾತ್ರೆ ಭಾಳ ಯಶಸ್ವಿಯಾಗಿ ನಡೀತು. 16 ಕಿಲೋಮೀಟ್ರ್ ನಡೆದ್ವಿ ನಾವು. 16 ಕಿಲೋಮೀಟ್ರ್ 10,000 ಜನ ಸೇರಿದರು. ತಾವೆಲ್ಲ ನೋಡಿದಿರಿ ಸೋಷಿಯಲ್ ಮೀಡಿಯಾ ಮುಖಾಂತರ. ಇವತ್ತು ನಾವು ಇದು ನನ್ನ ಹಿತೈಷಿಗಳು, ನಮ್ಮ ಮಿತ್ರರು, ಯುವಕರು ಖಾದ್ರಿ ನಡೆ ಹಳ್ಳಿ ಕಡೆ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಾರೆ. ಇವತ್ತು ಸುಮಾರು 15 ಊರಿಗೆ ಹೋಗ್ತಾ ಇದ್ದೀವಿ ನಾವು. ಇವತ್ತು ನಮ್ಮ ನಡೆ ಹಳ್ಳಿ ಕಡೆ ಅಂದರೆ ಹಳ್ಳಿ ಜನಕ್ಕೆ ನಾವು ನೇರವಾಗಿ ಬೂತ್ನ್ಯಾಗ ಹೋಗೋದು. ಹೊರಗಲಿಂದ ಮಂದಿ ತಂದ ಮಂದಿ ಮುಂದೆ ಮಾತಾಡೋಂಗಿಲ್ಲ, ಬಂದ ಮಂದಿ ಮುಂದೆ ಮಾತಾಡ್ತೀವಿ. ಬಂದ ಮಂದಿ ಇದೆಲ್ಲ ಬಂದ ಮಂದಿ, ಈ ಊರಿನ ಬೂತಿನ ಜನ. ಈ ಒಂದು ಬೂತ್ ಇದು, ಈ ಒಂದು ಬೂತ್ ಗೆಲ್ಲಬೇಕಾಗಿದೆ ನಾವು. ಈ ಬೂತ್ ಗೆಲ್ಲಕ್ಕೆ ಬಂದು ಈ ಬೂತಿನ ಮತದಾರ ಜೊತೆ ಮಾತಾಡ್ತಾ ಇದ್ದೀವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜನಪ್ರಿಯ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಿಳಿ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ಹೇಳ್ತಾ ಇದ್ದೀನಿ. ಆಮೇಲೆ ಜೊತೆಗೆ ಈ ಕ್ಷೇತ್ರದವ್ರಿಗೆ ಅವಕಾಶ ಕೊಡಬೇಕು, ನನಗೆ ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ವರಿಷ್ಠರಿಗೆ ಮನವಿ ಮಾಡ್ಕೊಂಡಿನಿ, ಟಿಕೆಟ್ ನನಗೆ ಕೊಡ್ರಿ ಅಂಥೇಳಿ. ನನಗೆ ನಂಬಿಕೆ ಇದೆ 100ಕ್ಕೆ 100 ನನಗೆ ಟಿಕೆಟ್ ಸಿಗ್ತೈತೆ ಅನ್ನೋಂಥದ್ದು. ಈ ಕೆಲವೊಂದು ಚೈನಾ ಸೆಟ್ ಅಡ್ಡಾಡಕತ್ತಾವು, ಆ ಚೈನಾ ಸೆಟ್ಗೆ ಅವಕಾಶ ಕೊಡಬೇಡ್ರಿ ಅನ್ನಕತ್ತೀನಿ. ಹಾಗಾಗಿ ಈ ತಾಲೂಕಿನ ನನಗೆ ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆ, ಭಾಳ ಎನರ್ಜಿ ಬರ್ತಾ ಇದೆ. ಈಗ ನಿಮ್ಮ ಪ್ರಕಾರ ಚೈನಾ ಸೆಟ್ ಅಂದರೆ ನಿಮ್ಗೆ ಯಾವ ಥರ ತಿಳ್ಕೊರಿ? ಯಾರು ಚೈನಾ ಸೆಟ್, ಯಾರು ಒರಿಜಿನಲ್ ಸೆಟ್ ಅನ್ನೋದು ತಿಳ್ಕೊಂಡು ನೀವು ಹೇಳ್ಬಿಡ್ರಿ. ಕೊನೆಯದಾಗಿ ನಿಮ್ಮ ಮತದಾರ ಪ್ರಭುಗಳಿಗೆ ನೀವೇನು ಹೇಳ್ತೀರಿ? ನನ್ನ ಮತದಾರ ಪ್ರಭುಗೆ ಈ ಬಾರಿ ನನಗೆ ಆಶೀರ್ವಾದ ಮಾಡಿರಿ. ನಾನು ಬಡವರ ಪರವಾಗಿರ್ತೀನಿ, ರೈತರ ಪರವಾಗಿ, ತಾಯಂದಿರ ಪರವಾಗಿ, ಈ ಕ್ಷೇತ್ರದ ಯುವಕರ ಪರವಾಗಿರ್ತೀನಿ. ಮತದಾರರು ಭಾರಿ ಈಸಿ ಅವೈಲೇಬಲ್ ಆಗಬೇಕು. ನಮ್ಮ MLA ಇಲ್ಲೇ ಹುಲಗೂರಾಗಿರೋ ನಾನು, ಎಲ್ಲೇ ಆ ಕಡೆ ಈ ಕಡೆ ಇರೋವಲ್ಲ, ಬೇರೆ ತಾಲೂಕಿನವಲ್ಲ ನಾನು. ಈ ತಾಲೂಕಿನ ಮಗ, ನನಗೆ ಆಶೀರ್ವಾದ ಮಾಡಿರಿ ಅಂತ ನನ್ನ ಮತದಾರರಿಗೆ ನಿಮ್ಮ ಮುಖಾಂತರ ಕೈ ಮುಗಿದು ಕೇಳ್ಕೊತೀನಿ. ಧನ್ಯವಾದಗಳು.